ಪ್ರಿಯತಮನಿಂದಲೇ ಪ್ರಿಯತಮೆಯ ಬರ್ಬರ ಹತ್ಯೆ ಆಗಿದೆ. ವೈಯರ್ನಿಂದ ಕುತ್ತಿಗೆ ಬಿಗಿದು ಗೆಳತಿಯ ಮರ್ಡರ್ ಮಾಡಿದ್ದಾನೆ ಪ್ರಿಯತಮ. ಪ್ರಿಯತಮನಿಂದಲೇ ಪ್ರಿಯತಮೆಯ ಬರ್ಬರ ಹತ್ಯೆ. ವೈಯರ್ನಿಂದ ಕುತ್ತಿಗೆ ಬಿಗಿದು ಗೆಳತಿಯ ಮರ್ಡರ್ ಆಗಿದೆ. ಇಲ್ಲಿ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿ ಕೃತ್ಯ ನಡೆದಿರುವಂತದ್ದು. ಆರೋಪಿ ಅಯ್ಯಪ್ಪನಿಂದ ರಂಜಿತಾ ಕಗ್ಗೊಲೆಯಾಗಿದ್ದಾಳೆ. ಕೊಡಗಿನ ಪೊನ್ನಂಪೇಟೆ ನಿವಾಸಿಯಾಗಿದ್ದ ರಂಜಿತಾ. ಆರೋಪಿ ಅಯ್ಯಪ್ಪನಿಗೆ ಈಗಾಗಲೇ ಮದುವೆ ಆಗಿತ್ತು. ಮದುವೆಯಾಗಿ ಹೆಂಡತಿಯಿಂದ ದೂರವಿದ್ದ ಅಯ್ಯಪ್ಪನ ಮದುವೆಯಾಗುತ್ತೇನೆ ಎಂದಿದ್ದ ರಂಜಿತಾ. ಮದುವೆಯಾಗುವುದಾಗಿ ಮನೆ ಬಿಟ್ಟು ಬಂದಿದ್ದ ರಂಜಿತಾ. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ರಂಜಿತಾ ಜೊತೆ ವಾಸವಾಗಿದ್ದ. ಮದುವೆ ವಿಚಾರಕ್ಕೆ ಅಯ್ಯಪ್ಪ ಮತ್ತು ರಂಜಿತಾ ಜೊತೆ ಗಲಾಟೆ ಶುರುವಾಗುತ್ತೆ. ಜಗಳ ವಿಕೋಪಕ್ಕೆ ತಿರುಗಿ ಪ್ರಿಯತಮೆ ಕೊಂದ ಪ್ರಿಯಕರ. ನೋಡಿ, ಅಯ್ಯಪ್ಪ ಅನ್ನುವಂಥ ವ್ಯಕ್ತಿ, ರಂಜಿತಾ ಅನ್ನುವಂಥ ಹುಡುಗಿ, ಅಂದ್ರೆ ಇಬ್ಬರದು ಅಲ್ಲಿ ಲವ್ ನಡೀತಾ ಇರುತ್ತೆ. ಇದರಲ್ಲಿ ಅಯ್ಯಪ್ಪನಿಗೆ ಮುಂಚೆನೆ ಮದುವೆ ಆಗಿರುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಸಹಿತ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ನೋಡಿ, ಈ ಒಂದು ಘಟನೆ, ಅಯ್ಯಪ್ಪ ಅನ್ನುವಂಥ ವ್ಯಕ್ತಿಗೆ ಆಲ್ರೆಡಿ ಮದುವೆ ಸಹಿತ ಆಗಿರುತ್ತೆ, ಬಟ್ ರಂಜಿತಾ ಅನ್ನುವಂಥ ಈ ಹುಡುಗಿಯ ಜೊತೆಗೆ ಅಲ್ಲಿ ಸಂಬಂಧ ಇರುತ್ತೆ ಅನ್ನುವಂಥ ಇನ್ಫಾರ್ಮೇಶನ್. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ಅಂದ್ರೆ ಬೆಂಗಳೂರಲ್ಲಿ ಪ್ರಿಯತಮೆಯಿಂದಲೇ ಪ್ರಿಯತಮೆಯನ್ನು ಬರ್ಬರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು. ವೈರ್ನಿಂದ ಕುತ್ತಿಗೆಗೆ ಬಿಗಿದು ಒಂದು ಕೊಲೆಯನ್ನ ಮಾಡಿರುವಂತದ್ದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ರಂಜಿತಾ ಈ ಮೃತ ದುರ್ದೈವಿಯಾಗಿರುವಂತದ್ದು. ವರ್ತೂರು ಪೊಲೀಸ್ ಆರೋಪಿ ಅಯ್ಯಪ್ಪನನ್ನ ಈಗಾಗಲೇ ಪೊಲೀಸರು ಬಂದಿರುವಂತದ್ದು. ಅಂದ್ರೆ ಅಯ್ಯಪ್ಪ ಈಗಾಗಲೇ ಮದುವೆ ಮಾಡಿಕೊಂಡು ಹೆಂಡತಿನ ಬಿಟ್ಟು ಮತ್ತೆ ಊರಿಂದ ಅದೇ ಬೆಂಗಳೂರಿಗೆ ಬಂದಿರ್ತಾರೆ. ಮತ್ತೆ ಅದೇ ಪಕ್ಕದ ಊರಿನ ರಂಜಿತಾ ಅಂತ ಯುವತಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಪ್ರೀತಿ ಮಾಡ್ತಾ ಇರ್ತಾರೆ. ಮತ್ತೆ ಇಲ್ಲಿ ಸಹ ವರ್ತೂರಿನ ಕೊಡತಿ ಬಳಿ ಇರ್ತಾರೆ. ಮತ್ತೆ ಅಯ್ಯಪ್ಪ ಏನಂದ್ರೆ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಒಂದು ಸೂಪರ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಜೊತೆಗೆ ಮೊದಲ ಪತ್ನಿಗೆ ವಿಚ್ಛೇದನ ನೀಡಿದ ರಂಜಿತಾ ಜೊತೆ ಕಾಯ್ದುಕೋದಂತ ಅಯ್ಯಪ್ಪ ಇಬ್ಬರ ನಡುವೆ ಒಂದು ಗಲಾಟೆ ಆಗ್ತಾ ಇರ್ತದೆ. ಜಗಳ ಅತಿರೇಕವಾಗಿ ಸ್ವಲ್ಪ ಸಂದರ್ಭದಲ್ಲಿ ವಿಕೋಪಕ್ಕೆ ತಿರುಗಿ ಪ್ರಿಯತಮನನ್ನ ಹತ್ಯೆಗೇರುವಂತದ್ದು. ಆರೋಪಿಯನ್ನ ಇದೀಗ ವರ್ತೂರು ಪೊಲೀಸರು ಬಂದಿರುವಂತದ್ದು. ಜೊತೆಗೇನಂದ್ರೆ ಈಗ ಹೆಚ್ಚಿನ ವಿಚಾರಣೆಯನ್ನ ಸಹ ಮಾಡ್ತಾ ಇರುವಂತದ್ದು. ಅನಿತಾ.